ಜನ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಮುಂದೆ ಇರುವಂಥ ನಂದಿಯ ಕೊಂಬು ಏನಿರುತ್ತೆ ಅಲ್ವಾ, ಅದ್ರ ಮಧ್ಯದಿಂದ ಶಿವನನ್ನು ನೋಡ್ತಾರೆ. ಆದರೆ ಅದು ಯಾಕೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಒಬ್ಬರು ನೋಡ್ತಾರೆ ಅಂತ ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಈ ರೀತಿ ಯಾವ ದಿನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾಳೆ ಕೊನೆ ಕಾರ್ತಿಕ ಸೋಮವಾರ. ಈ ದಿನ ಸೋಮ ಪ್ರದೋಷ ಕೂಡ ಇರುತ್ತೆ. ಈ ದಿನ ನಾವು ಈ ಒಂದು ಕೆಲಸ ಮಾಡೋದ್ರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತೆ. ಬನ್ನಿವಾಗ ಈ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಇನ್ನು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನವೆಂಬರ್ 17ನೇ ತಾರೀಕು ಸೋಮವಾರ ಬೆಳಗ್ಗೆ 4:40 ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ನವೆಂಬರ್ 18ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ. ಎರಡೂ ದಿನ ಕೂಡ ನಮಗೆ ಸೂರ್ಯೋದಯದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರುತ್ತೆ, ಆದರೆ ಸಂಜೆ ಹೊತ್ತು. ನಮಗೆ ಚಂದ್ರೋದಯದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು. ವಿಶೇಷವಾಗಿ ಪ್ರದೋಷದ ದಿನ ಶಿವ ಮತ್ತು ಚಂದ್ರ ಇಬ್ರಿಗೂ ಕೂಡ ಪೂಜೆ ಮಾಡೋದ್ರಿಂದ ಸಂಜೆ ಹೊತ್ತು ಕೂಡ ತ್ರಯೋದಶಿ ತಿಥಿ ಇರಬೇಕು. ಅದು ನಾಳೆ ಸೋಮವಾರ ಇರೋದ್ರಿಂದ ಅಂದರೆ 17ನೇ ತಾರೀಕು ಸೋಮವಾರ ಸೋಮ ಪ್ರದೋಷವನ್ನು ಆಚರಣೆ ಮಾಡಲೇಬೇಕು. ಇನ್ನು ಸೋಮವಾರದ ದಿನ ಪ್ರದೋಷ ಬರೋದ್ರಿಂದ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಆಸೆ ಇಟ್ಕೊಂಡಿದ್ರೆ, ಯಾವುದೇ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಬಯಕೆಗಳು ದೇವ್ರ ಮುಂದೆ ಇಟ್ಟಾಗ ಅದು ಈಡೇರುತ್ತೆ. ನಮಗೆ ಮಂಗಳವಾರ ಪ್ರದೋಷ ಬಂದಾಗ ರೋಗ ರುಜಿನಗಳಿಂದ ಮುಕ್ತಿ ಸಿಗುತ್ತೆ, ಅಂದರೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಅರ್ಥ. ಶನಿವಾರ ಪ್ರದೋಷ ಬರೋದ್ರಿಂದ ಶನಿ ಪ್ರದೋಷ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ದಿನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ, ಹಾಗೆ ಶನಿ ದೋಷ ನಿವಾರಣೆ ಆಗುತ್ತೆ. ಅದಕ್ಕೇ ಪ್ರದೋಷ ಪೂಜೆಗೆ ಇಷ್ಟೊಂದು ಮಹತ್ವ ಇರುತ್ತೆ. ಬನ್ನಿ ಇವಾಗ ಮನೋಕಾಮನೆಗಳು ಅಂದರೆ ನಮ್ಮ ಮನೋಕಾಮನೆಗಳು ಪೂರ್ಣ ಆಗಬೇಕು ಅಂತ ಅಂದರೆ, ಏನಾದರೂ ಆಸೆ ಇಟ್ಕೊಂಡಿದ್ರೆ, ಯಾವುದೇ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ಅಂದರೆ ಸೋಮ ಪ್ರದೋಷದ ದಿನ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಮುಂದೆ ಇರುವಂಥ ನಂದಿಯ ಕೊಂಬು ಏನಿರುತ್ತೆ ಅದ್ರ ಮಧ್ಯದಿಂದ ಶಿವನನ್ನು ನೋಡಬೇಕು. ಯಾವ ಸಮಯದಲ್ಲಿ ಯಾವ ದಿನ ನೋಡಬೇಕು ಅಂತ ಅಂದರೆ, ಶಿವನ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಯಾವ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ನಂದಿಯ 2 ಕೊಂಬುಗಳ ಮಧ್ಯದಿಂದ ಶಿವನನ್ನು ನೋಡೋದಲ್ಲ. ಈ ರೀತಿ ಪ್ರದೋಷದ ದಿನ ಪ್ರದೋಷದ ಸಮಯದಲ್ಲಿ ಅಂದರೆ ಸಂಜೆ 5 ಗಂಟೆಯಿಂದ 8 ಗಂಟೆ ತನಕ ಪ್ರದೋಷ ಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮಾತ್ರ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ಶಿವಲಿಂಗವನ್ನು ನೋಡಬೇಕು. ನಾಳೆ ಸೋಮ ಪ್ರದೋಷ ಇರೋದ್ರಿಂದ ಆ ಒಂದು ಸಮಯದಲ್ಲಿ ಮಾತ್ರ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ಶಿವಲಿಂಗವನ್ನು ನೋಡಬೇಕು. ಈ ಒಂದು ಸಮಯದಲ್ಲಿ ಶಿವ ತುಂಬಾ ಖುಷಿಯಿಂದ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾರಂತೆ. ಅದನ್ನು ನೋಡ್ತಾ ನಂದಿ ಕೂಡ ತುಂಬಾ ಖುಷಿಯಾಗಿರ್ತಾರಂತೆ. ಆಗ ನಾವು ಆ ಒಂದು ಸಮಯದಲ್ಲಿ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ನೋಡೋದ್ರಿಂದ, ದರ್ಶನ ಮಾಡೋದ್ರಿಂದ ಶಿವ ತುಂಬ ಸಂತೋಷದಲ್ಲಿರ್ತಾರೆ. ಆ ಒಂದು ಸಮಯದಲ್ಲಿ ನಾವೇನೇ ಬೇಡ್ಕೊಂಡ್ರೂ ಕೂಡ ಆ ಸಮಯದಲ್ಲಿ ಕರುಣಿಸ್ತಾರಂತೆ ಅನ್ನೋವಂಥ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಪ್ರದೋಷದ ದಿನ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ನೋಡಲೇಬೇಕು. ಮನಸ್ಸಿನಲ್ಲಿ ಏನೇನು ಬೇಡಿಕೆ ಇದೆ, ಏನೇನು ಕೋರಿಕೆ ಇದೆ, ನಾಳೆ ಕೊನೆ ಕಾರ್ತಿಕ ಸೋಮವಾರ, ಈ ದಿನ ಸೋಮ ಪ್ರದೋಷ ಕೂಡ ಇದೆ. ತಪ್ಪದೆ ಈ ಒಂದು ಸಮಯದಲ್ಲಿ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.